ಅದೊಂದು ಏರಿಯಾದ ಜನರು ಕಾಮುಕನ ಕಾಟಕ್ಕೆ ಬೆಚ್ಚಿ ಬಿದ್ದಿದ್ರು. ಸಂಜೆ ಆದ್ರೆ ಸಾಕು, ಹೆಣ್ಣು ಮಕ್ಕಳು ಕಣ್ಣಿಗೆ ಬಿದ್ರೆ ಸಾಕು, ಹಿಡಿದು ತಬ್ಬಿ ಹಿಂಸೆ ಕೊಡ್ತಿದ್ದವನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಯಾರು ಆತ, ಇದೀಗ ಎಲ್ಲಿದ್ದಾನೆ, ನೀವೇ ನೋಡಿ. ರಸ್ತೆ ಕಾಮಣ್ಣನ ಕಾಟ, ಪೊಲೀಸರಿಂದ ಪಾಠ. ಹೆಣ್ಣು ಮಕ್ಕಳನ್ನು ಪೀಡಿಸುತ್ತಿದ್ದವನಿಗೆ ಕಾಕಿ ಗೋಳ. ಈತ ಹೆಣ್ಣು ಮಕ್ಕಳು ಕಂಡ್ರೆ ಸಾಕು, ಅವರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಕಾಮುಕ ವಿನೋದ್ಗೆ ಕಡೆಗೂ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ. ಎಸ್, ಈತ ಮೂಲತಃ ಕಾಮಾಕ್ಷಿಪಾಳ್ಯದ ಶ್ರೀನಿವಾಸ್ ನಗರದ ನಿವಾಸಿ. ಈತ ರಸ್ತೆಯಲ್ಲಿ ಓಡಾಡುವ ಹೆಣ್ಣು ಮಕ್ಕಳ ಮೈಕೈಯನ್ನ ಮುಟ್ಟಿ ಕಾಟ ಕೊಡ್ತಿದ್ನು. ಈತನ ಕಾಟಕ್ಕೆ ಬೇಸತ್ತಿದ್ದ ಮಹಿಳೆಯರು ಆ ರಸ್ತೆಯಲ್ಲೇ ಬರುವುದನ್ನ ನಿಲ್ಲಿಸಿದ್ರು. ಇದೀಗ ಈತನನ್ನ ಹಿಡಿದು ಬುದ್ಧಿ ಕಲಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆ ಒಂದು ಸರ್ಕಲ್ ಏನಿದೆ, ಆ ಒಂದು ಸರ್ಕಲ್ನಿಂದ ಡೌನ್ಗೆ ಬರುವಂಥ ಸಂದರ್ಭದಲ್ಲಿ ಈ ಸಣ್ಣದಾಗಿ ಇರುವಂಥ ಗುಂಡಿ ಏನಿದೆ, ಆ ಒಂದು ಗುಂಡಿಗೆ ಬಂದಂಥ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ನಿಂತಿದ್ದಂಥ ವಿಕೃತ ಕಾಮಿ ಒಬ್ಬ ಕಳೆದ 1 ತಿಂಗಳಿಂದನೂ ಕೂಡ ಯಾರಾದರೂ ಹೆಣ್ಣು ಮಕ್ಕಳು ಓಡಾಡುವಂಥ ಸಂದರ್ಭದಲ್ಲಿ ಅಥವಾ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಗುಂಡಿ ಹತ್ರ ಬಂದಂಥ ಸಂದರ್ಭದಲ್ಲಿ ಆ ಒಂದು ಬೈಕ್ನ ಸ್ಲೋ ಮಾಡಿದಾಗ ಈ ವಿಕೃತ ಕಾಮಿ ನೇರವಾಗಿ ಅವರನ್ನು ಹೋಗಿ ಬಿಗಿಯಾಗಿ ತಪ್ಪಿಕೊಂಡು ಅಲ್ಲಿ ಕೆಲವೊಂದಷ್ಟು ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿ ಜೊತೆಗೆ ಖಾಸಗಿ ಭಾಗವನ್ನು ಮುಟ್ಟಿ ವಿಕೃತಿಯನ್ನು ಮೆರೀತಾರೆ. ಈತನ ವರ್ತನೆಯಿಂದ ಬೇಸತ್ತಿದ್ದ ಅನೇಕ ಮಂದಿ ಈತನ ವಿರುದ್ಧ ಪೊಲೀಸರಿಗೆ ದೂರು ನೀಡಲು ಅಂಜುತ್ತಿದ್ರು. ಇಂದು ಮತ್ತೆ ಆತನ ವರ್ತನೆ ಜೋರಾಗಿದ್ದರಿಂದ ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಸದ್ಯ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ನೊಂದ ಮಹಿಳೆಯ ಪತಿ ನೀಡಿದ ದೂರಿನ ಹಿನ್ನೆಲೆ ಆರೋಪಿಯನ್ನ ಜೈಲಿಗೆ ಅಟ್ಟಿದ್ದಾರೆ. ಕಾಮಿ ಆತ ವಿನೋದ್ ಅಂತ ಹೇಳಿ ಗೊತ್ತಾಗಿದೆ. ಪೊಲೀಸರು ಯಾವಾಗ ಈ ಒಂದು ಪ್ರಕರಣದ ಬಗ್ಗೆ ದೂರು ದಾಖಲಾಗುತ್ತೆ, ಅದು ಕೂಡ ಸಂತ್ರಸ್ತ ಮಹಿಳೆ ಒಬ್ಬಳು ಗಾಡಿಯಲ್ಲೇ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ ಗಾಡಿಯನ್ನು ಅಡ್ಡ ಹಾಕಿ ನಂತರ ಆಕೆಯ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿದ. ಜೊತೆಗೆ ಆ ಮಹಿಳೆ ಹೋಗುವಂಥ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಆ ಹಿಂದೆಗಡೆ ಅವರ ಪತಿ ಕೂಡ ಕಾರ್ನಲ್ಲಿ ಬರ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಕೂಡ ಪತಿ ಕೂಡ ಇಮಿಡಿಯೇಟಾಗಿ ಹಿಡಿದು ಅವನ್ನ ಹಿಡಿಯುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಆತ ನೇರವಾಗಿ ಬೈಕ್ನಲ್ಲಿ ಮತ್ತೆ ಸ್ಪೀಡಾಗಿ ಹೋಗಿರ್ತಾನೆ. ಕೂಡಲೇ ಇಮಿಡಿಯೇಟಾಗಿ ಇದು ವಿಚಾರವನ್ನು ಪೊಲೀಸ್ನವ್ರಿಗೆ ಅಂದರೆ ಹೊಯ್ಸಳ ಪೊಲೀಸ್ನವ್ರಿಗೆ ಮಾಹಿತಿಯನ್ನು ನೀಡ್ತಾರೆ. ಹೊಯ್ಸಳ ಪೊಲೀಸ್ನವರು ಕೂಡ ಘಟನಾ ಸ್ಥಳಕ್ಕೆ ಬಂದು ಆತನ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ ಆತನನ್ನು ಕೂಡ ಇಮಿಡಿಯೇಟಾಗಿ ಅರೆಸ್ಟನ್ನು ಮಾಡಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ಕೂಡ ಈಗಾಗಲೇ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಬೀದಿ ಕಾಮಣ್ಣನಿಗೆ ಮಹಿಳೆ ಇಂದು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಈ ರೀತಿಯಲ್ಲಿ ರಸ್ತೆಯಲ್ಲಿ ನಡೆದಾಡುವವರಿಗೆ ತೊಂದರೆ ಕೊಡುತ್ತಿದ್ದವನನ್ನ ಬಂಧಿಸಿ ಕಾಕಿ ಜೈಲಿಗಟ್ಟಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.